ಸ್ನೇಹಿತರೆ, ಇವತ್ತು ಶನಿವಾರ ಏನು 10 ಗಂಟೆ ಸುಮಾರಿಗೆ ಇಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು. ಫಸ್ಟ್ ಆಫ್ ಆಲ್ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಇಲ್ಲಿ ಏನು ಆಲ್ಮೋಸ್ಟ್ ಇಲ್ಲಿ ಏನಂತಂದರೆ ಇಲ್ಲಿ ಜಮಾ ಆಗಲಿಕ್ಕೆ ಶುರುವಾಗಿರುವಂಥದ್ದು. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಸರ್, ನಾವು ಏನು ಮಾಡುವಂಥದ್ದು, ಇಲ್ಲಿ ನೀವು ಹೀಗೆ ಮಾಡಿದರೆ ಆಗಲ್ಲ ಅಂತ ಇಲ್ಲಿ ಸರ್ಕಾರಕ್ಕೆ ಜನ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳಿಕ್ಕೆ ಇಲ್ಲಿ ಜನ ನನಗೆ ಹೇಳ್ತಾ ಇರುವಂಥದ್ದು, ಸರ್ ನೀವು ಸರ್ಕಾರಕ್ಕೆ ಹೇಳಿ ಸರ್, ನಮ್ಗೆ ಹಣ ಬರ್ತಾ ಇಲ್ಲ ಅಲ್ಲ ಸರ್, ಈ ರೀತಿ ಆದರೆ ಹೇಗೆ ಸರ್ ಅಂತ. ನಾನು ಒಂದು ವಿಚಾರವನ್ನು ಹೇಳ್ತೀನಿ, ಖಂಡಿತವಾಗ್ಲೂ ನಾವು ವಿಡಿಯೋ ಮಾಡಿದಾಗ ನೋಡಿಯೇ ನೋಡ್ತಾರೆ, ಖಂಡಿತವಾಗ್ಲೂ ನಿಮಗೆ ಹಣ ಜಮಾ ಆಗೇ ಆಗುತ್ತೆ. ಆದರೆ ಇಲ್ಲಿ ಏನು ಆಲ್ಮೋಸ್ಟ್ 90% ಜನರಿಗೆ ಹಣ ಜಮಾ ಆಗಿದೆ. ಇಲ್ಲಿ ಹಣ ಜಮಾ ಆಗಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ 90% ಜನರಿಗೆ ಹಣ ಬಂದಿರಲಿಲ್ಲ, ಆ ಒಂದು ಹಣ ಆಲ್ರೆಡಿ ಬಂದಿದೆ. ಏನು ನಿನ್ನೆ ಅಲ್ಲ ಮೊನ್ನೆ ಅಂದರೆ ಆಲ್ಮೋಸ್ಟ್ ಸೋಮವಾರ ಮಂಗಳವಾರ ಬಂದಿದೆ ಅಂತ, ಮಂಗಳವಾರ ಬುಧವಾರ ಆಲ್ಮೋಸ್ಟ್ ಸೋಮವಾರ ಮಂಗಳವಾರ ಬುಧವಾರ ಆಲ್ಮೋಸ್ಟ್ ಅದರಲ್ಲಿಯೇ ಹಣ ಬಂದಿರುವಂಥದ್ದು. ಇಷ್ಟು ಏನು ಆಲ್ಮೋಸ್ಟ್ ಸೋಮವಾರ ಮಂಗಳವಾರ ಬುಧವಾರ ಈ ಇಷ್ಟರಲ್ಲಿ ಆಲ್ಮೋಸ್ಟ್ ಹಣ ಬಂದಿರುವಂಥದ್ದು. ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ, ಎಲ್ಲರಿಗೂ ಹಣ ಜಮಾ. ಆದರೆ ಯಾವಾಗ ಹಣ ಜಮಾ ಆಗುತ್ತೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ದಾರೆ, ಸರ್ ಏನು ಸರ್ ಇದು, ನಮ್ಗೆ ಯಾವಾಗ ಹಣ ಜಮಾ ಆಗುತ್ತೆ, ಹಣ ಬರತ್ತೆ ಅಂತೀರಾ, ಎಲ್ಲಿದೆ ಸರ್ ಹಣ ಅಂತ ಕೇಳ್ತಾ ಇರುವಂಥದ್ದು. ನಾನು ಒಂದು ವಿಚಾರವನ್ನು ಎಲ್ರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೂ ಕೂಡ ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ತುಂಬ ಜನ ನನಗೆ ಹೇಳ್ತಾರೆ, ಸರ್ ಎಲ್ಲಿದೆ ಸರ್ ಹಣ ಅಂತ. ಖಂಡಿತವಾಗ್ಲೂ ಎಲ್ಲಿದೆ ಸರ್ ಹಣ ಅಂದ್ರೆ ಒಂದು ಕೂಡಲೇ ನಿಮ್ಗೆ ಹಣ ಬರಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ, ನಿಮಗೆ ಹಣ ಬರಬೇಕಾದ್ರೆ ನೀವು ಒಂದಿಷ್ಟು ಕೆಲಸವನ್ನು ಮಾಡಬೇಕು, ಒಂದಿಷ್ಟು ಒಂದು ಹಾರ್ಡ್ ವರ್ಕನ್ನು ಮಾಡಬೇಕು. ನಾನು ಅದನ್ನು ತಿಳಿಸ್ಕೊಡ್ತೀನಿ, ಏನೇನು ಮಾಡಬೇಕು. ಹಾರ್ಡ್ ವರ್ಕ್ ಅಂತಂದರೆ ಏನಿರಲ್ಲ, ಸಿಂಪಲ್ಲಾಗಿ ನೀವು ಸ್ವಲ್ಪ ಕೆಲಸ ಮಾಡಬೇಕಾಗ್ತದೆ. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಮೇಯ್ನ್ ಮ್ಯಾಟ್ರ್ ಆಗುವಂಥದ್ದು ಆ ಒಂದು ಕೆಲಸ ಆದರೂ ಏನು ಅಂತಂದರೆ, ಇಲ್ಲಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಅಂತಂದರೆ ಯಾವ ಅದೊಂದು ಏನು ಕೆಲಸ ಅದನ್ನು ಹೇಗೆ ಮಾಡುವಂಥದ್ದು ಅಂತ ಇಲ್ಲಿ ಕೇಳ್ಬೋದು. ಎಸ್, ಫಸ್ಟ್ನೇದಾಗಿ ಬಂದುಬಿಟ್ಟು ನಿಮಗೆ ಇಲ್ಲಿ ಈ KYC ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಈ KYCನ ನೀವು ಮಾಡಿಲ್ಲ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಸ್, ಈ KYC ಆದಮೇಲೆ ನಿಮಗೆ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಹೇಳಬೇಕಂತಂದರೆ ನಿಮ್ಮ ಒಂದು NCPI ಮ್ಯಾಪಿಂಗ್ ಈ KYC ಮಾಡೋದು ಗೊತ್ತಾಗಲಿಲ್ಲ ಅಂತಂದರೆ ದಯವಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಇಲ್ಲ ಅಂತಂದರೆ ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋ ಸಿಗ್ತದೆ, ನಿಮಗೆ ಖಂಡಿತವಾಗ್ಲೂ ಸಿಗ್ತದೆ. ಈ KYC ಹೌ ಟು ಮೇಕ್ ಈ KYC ಅಂತ ಹಾಕಿ ಖಂಡಿತವಾಗ್ಲೂ ತುಂಬ ವಿಡಿಯೋಸ್ಗಳಿದೆ, ಬೇಕಾದರೆ ಇದು ನನ್ನ ವಿಡಿಯೋಸನ್ನು ನೋಡಿ. ಎಸ್, ಇದಾದ ಮೇಲೆ ಈ KYCಯನ್ನು ಮಾಡುವಂಥದ್ದು ಹೇಗಂತ ನಾನು ಹೇಳಿದೆ. ಈ KYC ಆದಮೇಲೆ ನಿಮ್ಮದು NCPI ಮ್ಯಾಪಿಂಗ್. ಎಸ್, ಡೆಫಿನೆಟಾಗಿ NCPI ಮ್ಯಾಪಿಂಗ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್. ನಾನು ನಿಮ್ಗೆ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ, NCPI ಮ್ಯಾಪಿಂಗ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಮತ್ತೆ NCPI ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ಪ್ರಾಬ್ಲಮ್ ಆಗ್ತದೆ. ನಾನು ನಿಮ್ಗೆ ಪ್ರತಿ ಸಾರಿ ಹೇಳ್ತೀನಿ ಅಂತ ಹೇಳಿದ್ದೆ. ಎಸ್, ಡೆಫಿನೆಟಾಗಿ NCPI ಮ್ಯಾಪಿಂಗ್ ನೀವು ಮಾಡಿಲ್ಲ ಅಂತಂದರೆ, ನಿಮ್ಗೆ ಹಣ ಬಂದಿಲ್ಲ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗ್ತದೆ. ನಾನು ಪ್ರತಿ ಸಾರಿ ಹೇಳ್ತೀನಿ, NCPI ಮ್ಯಾಪಿಂಗ್ ಮತ್ತು ಈ KYC ಇದೆರಡನ್ನ ಮಾಡಲೇಬೇಕು. ಒಂದು ಪ್ರೊಸೀಜರ್. ನೀವು ಇದನ್ನ ಮಾಡಿದ್ದೀರಾ ಅಂತಂದರೆ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮಾ ಆಗುತ್ತೆ, ನೀವು ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ದಯವಿಟ್ಟು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಈ KYC ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರ, ಇಲ್ಲಿ NCPI ಮ್ಯಾಪಿಂಗ್ ಅನ್ನುವಂಥದ್ದು ಸಿಂಪಲ್ ಆಗಿರುವಂಥದ್ದು. ಈ KYC ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಇಂಟ್ರೊಡಕ್ಷನ್ ನನಗೆ ಕೊಟ್ಬಿಡ್ತೀನಿ. ಈ KYC ಏನು ಮಾಡಬೇಕು, ಏನು ಮಾಡಬಾರ್ದು, ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನೇನು ಮಾಡಬೇಕಾಗಾದರೆ ಏನೇನು ಮಾಡಬಾರ್ದು, ಇದು ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ಸ್ನೇಹಿತರೆ. ಇಲ್ಲಿ ಈ KYC ಮಾಡಬೇಕಾದ್ರೆ ಒಂದಿಷ್ಟು ಸ್ಟೆಪ್ಸನ್ನು ಫಾಲೋ ಮಾಡಬೇಕಾಗ್ತದೆ. ಆ ಒಂದು ಸ್ಟೆಪ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ ಹೇಳಬೇಕಂತಂದರೆ ನಿಮ್ಮ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಬೇಕು. ನಿಮ್ಮೊಂದು ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿರಲೇಬೇಕು, ಇದು ಕಡ್ಡಾಯ. ಪ್ರತಿ ಬಾರಿ ಹೇಳ್ತೀನಿ ನಾನು, ನಿಮ್ಮ ಒಂದು ಫೋನ್ ನಂಬರ್ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿರಲೇಬೇಕು. ಈ ಒಂದು ಫೋನ್ ನಂಬರ್ ನಿಮ್ಮದು ಲಿಂಕ್ ಆಗಿಲ್ಲ ಅಂತ ಇಟ್ಕೊಳ್ಳಿ. ಅಂತಂದರೆ ನಿಮ್ಮದು ಲಿಂಕ್ ಆಗಿಲ್ಲ, ನೀವು ಲಿಂಕ್ಸ್ ಮಾಡಿಲ್ಲ.
ಏನಾಗುತ್ತೆ ಅಂತಂದರೆ ಇಲ್ಲಿ ಕೇಳ್ಬೋದು ಇವಾಗ, ಸರ್ ಏನಾಗುತ್ತೆ ಸರ್ ಲಿಂಕ್ ಆಗಿಲ್ಲ ಅಂದ ತಕ್ಷಣ ಏನಾಗುತ್ತೆ, ಏನಾದರೂ ಪ್ರಾಬ್ಲಮ್ ಏನಾದರೂ ಆಗುವಂಥ ಏನಾದರೂ ಪ್ರಾಬ್ಲಮ್ ಆಗುವಂಥದ್ದು ಏನಾದರೂ ಇದೆಯಾ ಅಂತ ನೀವು ಕೇಳ್ಬೋದು. ಎಸ್, ಡೆಫಿನೇಟಾಗಿ ನಿಮ್ಮದು ಹಣ ಬಂದಿಲ್ಲ ಅಂದ ತಕ್ಷಣ ನೀವಿಲ್ಲಿ ಟೆನ್ಷನ್ ಆಗುವಂಥದ್ದು ಏನಿಲ್ಲ. ಆದರೆ ನೀವಿಲ್ಲಿ ಹಣ ಬಂದಿಲ್ಲ ಅಂದ ತಕ್ಷಣ ನೀವು ಟೆನ್ಷನ್ ಆಗುವಂಥದ್ದು ಏನಿಲ್ಲ. ಆದರೆ ನೀವು ಆ ಒಂದು ಫೋನ್ ನಂಬರ್ನ ಲಿಂಕ್ ಮಾಡಿಲ್ಲ ಅಂತಂದರೆ, ಫೋನ್ ನಂಬರ್ನ ಲಿಂಕ್ ಮಾಡಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನಿಮಗೆ ಹಣ ಜಮೆ ಆಗುವಂಥದ್ದು ನಿಂತು ಹೋಗುತ್ತೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅವರಿಗೆ ಸರ್ಕಾರದವರಿಗೆ ನಿಮ್ಮನ್ನು ವೆರಿಫೈ ಮಾಡಲಿಕ್ಕಾಗಲ್ಲ. ನೀವು ಅರ್ಜಿ ಹಾಕಿದ್ದೀರಾ, ನಿಮಗೆ ಹಣವನ್ನು ಹಾಕಬೇಕಂತ ಅವರಿಗೆ ವೆರಿಫೈ ಅಂತಂದರೆ ನಿಮ್ಮನ್ನು ಹುಡುಕ್ಲಿಕ್ಕಾಗಲ್ಲ. ಯಾಕಂತಂದರೆ ನಿಮ್ಮ ಹತ್ರ ಆಲ್ಮೋಸ್ಟ್ ಹೇಳ್ಬೇಕಂತಂದರೆ ನಿಮ್ಮ ಒಂದು ಫೋನ್ ನಂಬರ್ ಆ ಒಂದು ಯೋಜನೆಗೆ ಲಿಂಕ್ ಆಗಿರೋದಿಲ್ಲ. ಹಾಗಾಗಿ ನಿಮಗೆ ಅಲ್ಲಿ ಅದು ಮಿಸ್ ಹೊಡಿತದೆ. ಹಾಗಾಗಿ ನೀವು ಅದನ್ನು ಲಿಂಕ್ ಮಾಡ್ಕೊಳ್ಬೇಕಾಗ್ತದೆ. ಎಲ್ರಿಗೂ ಖಂಡಿತವಾಗ್ಲೂ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರು ಇದ್ರೆ ಹೇಳಿ ಅದೇ ರೀತಿ ಮಾಡಿಸ್ಕೊಳ್ಳಿ. ಯಾಕಪ್ಪ ಅಂತಂದರೆ ನೀವು ನಿಮ್ಮೊಂದು ಫೋನ್ ನಂಬರ್ನ ಲಿಂಕ್ ಮಾಡಿಸ್ಕೊಂಡು ಇಲ್ಲ ಅಂತಂದರೆ, ನಿಮ್ಮೊಂದು ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಂಡು ಇಲ್ಲ ಅಂತ ಅಂದರೆ ಏನಾಗತ್ತಂತ ನೀವು ಕೇಳ್ಬೋದು. ಎಸ್, ನಿಮ್ಮ ಒಂದು ಫೋನ್ ನಂಬರ್ ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂತಂದರೆ ನಿಮಗೆ ಹಣ ಬರುವಂಥದ್ದು ನಿಂತು ಹೋಗ್ತದೆ. ಆ್ಯಂಡ್ ನಿಮಗೆ ಹಣನೇ ಬರಲ್ಲ. ಆಲ್ರೆಡಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಹಣನೇ ಬರಲ್ಲ ಎಲ್ರಿಗೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಆಲ್ರೆಡಿ ಒಂದು 90% ಜನರಿಗೆ ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡುವಂಥದ್ದು, ಈ ಹಣ ಬರದೇ ಇದ್ದಾಗ ಏನು ಮಾಡಬೇಕು, ಇದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಇದನ್ನು ಆಲ್ಮೋಸ್ಟ್ ಎಲ್ರಿಗೂ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಹಣ ಬರಲಿ, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡ್ಕೊಳ್ತೀರಾ ಅಂತಂದರೆ ನಾವು ಯಾವುದೇ ವಿಡಿಯೋ ಹಾಕೋ ನಮಗೆ ಪಟ್ ಅಂತ ನೋಟಿಫಿಕೇಶನ್ ಬರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.